ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇ ನಮಸ್ತಿತಾಂ ನಮಸ್ತಸ್ಮೈ ನಮೋ ನಮಃ. ಶ್ರೀ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ನಿಲ್ಲಿಸಿರುವಂತಹ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬರುವಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರ ಕೇಳಿದನ ಇಷ್ಟಾರ್ಥಗಳನ್ನು ಕೊಟ್ಟು ತಾಯಿ ಸ್ವರೂಪಳಾಗಿರುವಂತ ಜಗತ್ತಿಗೆ ತಾಯಿಯಾಗಿರುವಂತ ಭದ್ರಕಾಳಿ ಸಾನ್ನಿಧ್ಯ. ಭದ್ರಕಾಳಿ ಸಾನ್ನಿಧ್ಯ ಅಂದ್ರೆ ಕಾಳಪ್ಪನಹಳ್ಳಿಯ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಗೊಂಡು ಇವತ್ತು ರಾಜ್ಯಾದ್ಯಂತ ಹೆಸರನ್ನು ಮಾಡುತ್ತಾ ಅವರ ಕಷ್ಟಗಳ ನಿವಾರಣೆ ಮಾಡಿ ತನ್ನ ಭಕ್ತರನ್ನ ತನ್ನ ಕಡೆ ಸೆಳೆದು ಅವರ ಇಷ್ಟಾರ್ಥಗಳನ್ನು ಕೊಡುವಂತ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ಜಗತ್ತಿಗೆ ತಾಯಿಯಾದಂತ ಭದ್ರಕಾಳಿ ಸಾನ್ನಿಧ್ಯ. ಈ ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ಆಷಾಢದ ಪ್ರಾರಂಭದ ದಿನದ ಅಮಾವಾಸ್ಯೆಯ ಅಂದ್ರೆ ಇವತ್ತು ವಿಶೇಷವಾಗಿ ಅಮ್ಮನವರಿಗೆ ಬೆಳಿಗ್ಗೆ ಅಭಿಷೇಕ ಆಯಿತು. ಅಭಿಷೇಕ ಆದ ನಂತರ ವಿಶೇಷವಾದ ಅಲಂಕಾರ ಮತ್ತೆ ಭದ್ರಕಾಳಿ ಪ್ರಧಾನ ಹೋಮ. ಭದ್ರಕಾಳಿ ಪ್ರಧಾನ ಹೋಮ ಅಂತಂದ್ರೆ ಬರುವಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರ ಹರಕೆಗಳನ್ನ ಶೀಘ್ರವಾಗಿ ನೆರವೇರಿಸಿಕೊಡ್ಲಿ ಅಂತೇಳಿ ಭದ್ರಕಾಳಿ ಅಮ್ಮನವರನ್ನ ಪ್ರಧಾನವಾಗಿ ಹೋಮ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಆಷಾಢದ ಪ್ರಾರಂಭ ಇವತ್ತಿನಿಂದ ಒಂದು ತಿಂಗಳ ಕಾಲ ಆಷಾಢದ ಪ್ರಾರಂಭ. ಆಷಾಢ ಅಂತಂದ್ರೆ ಶಕ್ತಿ ದೇವತೆಗಳಿಗೆ ಬಹಳಷ್ಟು ಶಕ್ತಿ ಇರುವಂತದ್ದು. ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ವಿಶೇಷವಾದ ಪೂಜೆ ಇರುವಂತದ್ದು ಈ ಕ್ಷೇತ್ರದಲ್ಲಿ. ಮತ್ತೆ ಪ್ರತಿ ಶುಕ್ರವಾರ ಆಷಾಢದ ಶುಕ್ರವಾರ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಆಗ್ತದೆ. ಮತ್ತೆ ಮಹಾಲಕ್ಷ್ಮಿಯ ಪೂಜೆ ಈ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಡೆಯುವಂಥದ್ದು ಆಷಾಢ ಮಾಸದಲ್ಲಿ. ಮಹಾಲಕ್ಷ್ಮಿಯ ಪೂಜೆ ಅಂತಂದ್ರೆ ಅಮ್ಮನವರ ಕಲಶಾರಾಧನೆ ಮಾಡಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಬರುವಂತ ಹೆಣ್ಣು ಮಕ್ಕಳಿಗೆ ಸೋಮಂಗಳಿಗೆ ವಿಶೇಷವಾಗಿ ಅಮ್ಮನವರ ಕಡೆಯಿಂದ ಅರ್ಶಿಣ ಕುಂಕುಮ ಕೊಡುವಂಥದ್ದು ಈ ಆಷಾಢದಲ್ಲಿ ಈ ಕ್ಷೇತ್ರದಲ್ಲಿ ನಡೆಸುವಂಥದ್ದು ಒಂದು ಪದ್ಧತಿ. ಹಾಗೆ ಪ್ರತಿ ಆಷಾಢದ ಶುಕ್ರವಾರ ವಿಶೇಷ ಪೂಜೆಯನ್ನು ಮಾಡಿ ಸಂಜೆ ಅಮ್ಮನವರಿಗೆ ತೆಂಗಿನಕಾಯಿ 108 ತೆಂಗಿನಕಾಯಿ ದೀಪವನ್ನು ಬೆಳಗಿ ರಾಜೋಪಚಾರ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಆಗ ಕೊನೆಯ ಶುಕ್ರವಾರ ಅಂದ್ರೆ ಆಷಾಢದ ಕೊನೆಯ ಶುಕ್ರವಾರ ವಿಶೇಷವಾದ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ಬರುವಂತ ಹೆಣ್ಣು ಮಕ್ಕಳಿಗೆ ಅರ್ಶಿಣ ಕುಂಕುಮವನ್ನು ಕೊಟ್ಟು ಬಾಗಿಣಿಯನ್ನು ಕೊಟ್ಟು ಅಮ್ಮನವರ ಸೀರೆ ಕೊಡುವಂಥದ್ದು ಬಹಳಷ್ಟು ವಿಶೇಷ. ಕ್ಷೇತ್ರದಲ್ಲಿ ಸುಮಾರು 14 ವರ್ಷದಿಂದ ನಡೆಸ್ಕೊಂಡು ಬಂದುವಂತ ಈ ಪೂಜಾ ಕಾರ್ಯಕ್ರಮ ಆಷಾಢ ಮಾಸದಲ್ಲಿ ನಡೆಸ್ಕೊಂಡು ಬಂದುವಂತ ಬಹಳಷ್ಟು ವಿಶೇಷವಾದ ಒಂದು ಆಷಾಢ ದಿನ. ಹಾಗಾಗಿ ಎಲ್ಲ ಭಕ್ತರು ಬಂದು ಈ ಆಷಾಢದ ಶುಕ್ರವಾರಕ್ಕೆ ಭಾಗವಹಿಸಿ ಅಮ್ಮನವರೊಂದು ಕೃಪೆಗೆ ಪಾತ್ರರಾಗಿ ಹಾಗೂ ಎಲ್ಲರಿಗೂ ಒಳ್ಳೇದಾಗ್ಲಿ, ಸಮಸ್ತ ಲೋಕ ಸುಖಿನೋ ಭವಂತು, ಎಲ್ಲರಿಗೂ ಆ ತಾಯಿ ಅನುಗ್ರಹ ಕೊಟ್ಟು ಅಷ್ಟೈಶ್ವರ್ಯವನ್ನು ಕೊಟ್ಟು ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಆಷಾಢದ ಪ್ರಾರಂಭದ ದಿನದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ದುರ್ಗಾ ಮಾತೆ ಮತ್ತೆ ಚಾಮುಂಡೇಶ್ವರಿ, ಮಹಾಲಕ್ಷ್ಮಿ, ಮಹಾಕಾಳಿ, ಸರಸ್ವತಿ ಈ 3 ಶಕ್ತಿಗಳು ಸೇರಿ ಆ ದುರ್ಗಾದೇವಿ ಆಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಎಲ್ಲರಿಗೂ ಆ ದುರ್ಗಾದೇವಿಯ ಅನುಗ್ರಹ ಕೊಡ್ಲಿ, ಆ ಕಾಳಿಯ ಅನುಗ್ರಹ ಆಗ್ಲಿ ಅಂತೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.